ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬಸವರಾಜ್ ನ್ಯೂಜಿಲೆಂಡಿಂದ. ಫ್ಲೈಯಿಂಗ್ ಕಿವಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಾಫಿಯಾ ಅಂತೇಳ್ಬಿಟ್ಟು ಒಂದು ಫಿಶಿಂಗ್ ಟೌನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಡ್ರೈವು ತುಂಬ ಸೊಗಸಾಗಿದೆ, ಏಕೆಂದರೆ ಅಕ್ಕಪಕ್ಕಗಳೆಲ್ಲ ಗುಡ್ಡಗಳಿದೆ, ಪ್ಲಸ್ ಫಾರ್ಮಿಂಗ್ ಕಮ್ಯುನಿಟೀಸ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಯಾವಾಗಲೂ ಗ್ರೀನ್ರಿಯಿಂದ ಕೂಡಿರುತ್ತೆ, ತುಂಬ ಅದ್ಭುತವಾಗಿದೆ. ನೋಡಿ, ಎಂಜಾಯ್ ಮಾಡಿ. ನಿಮಗೆ ಎಲ್ಲೋದ್ರೂ ಜನಗಳು ಕಾಣೋದಿಲ್ಲ, ಹೆಚ್ಚಿಗೆ ಪ್ರಾಣಿಗಳೇ ಸಿಗ್ತವೆ. ನೋಡ್ತಾಯಿರಿ, ಅಕ್ಕಪಕ್ಕದಗಳೆಲ್ಲ ತುಂಬ ಫಾರ್ಮಿಂಗ್ ಇದೆ. ನೀವು ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಟ್ರಕ್ಕಲ್ಲೆಲ್ಲ ಬರುತ್ತಲ್ಲ, ಇದೆಲ್ಲ ಲಾಗಿಂಗ್ ಟ್ರಕ್ಸು. ಇಲ್ಲಿ ಪೈನ್ ಫಾರ್ಮಿಂಗ್ ಮಾಡ್ತಾರಲ್ವ, ಅವರೆಲ್ಲ ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಸಾಗಿಸ್ತಾರೆ. ಇಲ್ಲಿಂದ ಅದು ಚೈನಾಗೆ ಹೋಗುತ್ತೆ, ಪ್ರೋಸೆಸ್ ಆಗಿಬಿಟ್ಟು ಮತ್ತೆ ವಾಪಸ್ ಬರುತ್ತೆ. ಇದು ಓನ್ಲಿ 2 ವೇ ಲೈನು. ತುಂಬ ಕೇರ್ಫುಲ್ಲಾಗಿರಬೇಕು, ಯಾಕೆಂದರೆ ಈ ರಸ್ತೆ ತುಂಬ ತಿರುವುಗಳಿಂದ ಕೂಡಿದೆ. 100 ಕಿಲೋಮೀಟರ್ ಸ್ಪೀಡ್ ಇದ್ರೂ ನೀವು ಅಷ್ಟು ಹೋಗ್ಲಿಕ್ಕಾಗಲ್ಲ, ಯಾಕೆಂದರೆ ಇದು ನೋಡ್ತಾ ಇದ್ದೀರಲ್ಲ, ತುಂಬ ದೊಡ್ಡ ಲಾಗಿಂಗ್ ಟ್ರಕ್ಸ್ ಎಲ್ಲ ಬರೋದ್ರಿಂದ ತುಂಬ ಹುಷಾರಾಗಿರಬೇಕು. ತುಂಬ ಬೋಳಾದ ಗುಡ್ಡಗಳು, ಕಡಿದಾದ ಕಣಿವೆಗಳಿದ್ದಾವೆ. ನೀವು ಎಷ್ಟು ದೂರದ ತನಕ ನೋಡಿದರೂ ಕೂಡ ಹಸಿರಾದ ಈ ಬೋಳಾದ ಗುಡ್ಡಗಳೇ ಕಾಣಿಸುತ್ತೆ. ಇದೆಲ್ಲ ಫಾರ್ಮ್ಸು. ಇವತ್ತು ನಾನು ಗೋಪ್ರೋ SD ಕಾರ್ಡ್ ತರೋದು ಮರ್ತುಬಿಟ್ಟೆ. ನಾನು ಅದಕ್ಕೋಸ್ಕರ ಮೊಬೈಲಲ್ಲಿ ವೀಡಿಯೋ ಮಾಡಿರೋದ್ರಿಂದ ತುಂಬ ಶೇಕ್ ಆಗ್ತಾಯಿದೆ. ನೋಡಿ, ಇಲ್ಲೆಲ್ಲ ಲಾಗಿಂಗ್ ಟ್ರಕ್ಸ್ ನಿಂತ್ಕೊಂಡಿದೆ ನಿಮ್ಮ ಬಲಗಡೆ. ಚಿಕ್ಕ ಚಿಕ್ಕ ಊರುಗಳಿರ್ತವೆ. ಚಿಕ್ಕ ಊರುಗಳು ಅಂತಂದರೆ ನಿಮಗೆ 1-2 ಮನೆಗಳಿರ್ತವೆ. ಅವರೆಲ್ಲ ಫಾರ್ಮಿಂಗ್ ಕಮ್ಯುನಿಟೀಸು. ಒಬ್ಬೊಬ್ಬರು ಹಸುಗಳು ಫಾರ್ಮ್ ಇದ್ದರೆ ಅವರಿಗೆ 1,000 ಹಸುಗಳಿರುತ್ತೆ. ಆಮೇಲೆ ಸಾವಿರಾರು ಗಟ್ಟಲೆ ಜಮೀನಿರುತ್ತೆ. ಈ ಥರ ಬೆಟ್ಟ ಗುಡ್ಡಗಳಿಂದನೇ ಇರುತ್ತೆ. ಅವರು ಯಾವುದೇ ಕಾರಣಕ್ಕೂ ಅದನ್ನು ಸ್ಪಾಯ್ಲ್ ಮಾಡೋದಿಲ್ಲ. ನೋಡಿ, ಇವತ್ತು ತುಂಬ ಬಿಸಿಲಿರೋದ್ರಿಂದ ಹಸುಗಳೆಲ್ಲ ತುಂಬ ಹ್ಯಾಪಿ. ಗುಡ್ಡಗಳನ್ನು ಅವರು ಯಾವುದೇ ಕಾರಣಕ್ಕೂ ಕಡಿಯೋದಿಲ್ಲ, ಹಾಗೆಯೇ ಪ್ರಿಸರ್ವ್ ಮಾಡ್ತಾರೆ. ನಾನು ಈ ರಸ್ತೆಯಲ್ಲಿ ತುಂಬ ಸಲ ಓಡಾಡಿದ್ದೇನೆ. ತುಂಬ ಇಷ್ಟ ಆಗುತ್ತೆ ನನಗೆ ಈ ರಸ್ತೆಯಲ್ಲಿ ಹೋಗಲಿಕ್ಕೆ, ಯಾಕೆಂದರೆ ಯಾವಾಗಲೂ ಈ ಥರ ಸುಂದರವಾಗಿರುತ್ತೆ. ಮೋಸ್ಟ್ ರಸ್ತೆಗಳೆಲ್ಲ ಇದೇ ಥರನೇ ಇರುತ್ತೆ, ಬಟ್ ಹೈವೇಗಳಲ್ಲಿ ಹೋದರೆ ನಿಮಗೆ ಅಷ್ಟು ಮಜಾ ಸಿಗೋದಿಲ್ಲ, ಯಾಕೆಂದರೆ ನಿಮಗೆ ನೇರವಾದ ರಸ್ತೆ, ಸೀದಾ ಹೋಗ್ಬಿಡ್ತೀರ. ಈ ರಸ್ತೆಗಳಲ್ಲಾದರೆ ತಿರುವುಗಳಿರ್ತವೆ, ಡ್ರೈವ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಡ್ರೈವಿಂಗ್ ಎಂಥೂಸಿಯಾಸ್ಟಿಕ್ ಯಾರಿದ್ದೀರ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ. ಈ ಮರಗಳೆಲ್ಲ ನಿಮಗೆ ಒಣಗಿದ ಥರ ಕಾಣ್ತಾ ಇದೆ. ಇನ್ನೊಂದು 2 ವಾರದಲ್ಲಿ ಇದೆಲ್ಲ ಪೂರ್ತಿ ಗ್ರೀನ್ ಆಗಿಬಿಡುತ್ತೆ. ಸೆಪ್ಟೆಂಬರ್ 1 ನಮಗೆ ವಸಂತಕಾಲ ಶುರುವಾಗಿದೆಯಲ್ವ, ಇನ್ನೊಂದು 2 ವಾರ ಇವೆಲ್ಲ ಹೂಗಳೆಲ್ಲ ಬರುತ್ತೆ. ಅದಾದಮೇಲೆ ಒಳ್ಳೆಯ ಗ್ರೀನ್ ಎಲೆಗಳೆಲ್ಲ ಬರುತ್ತೆ. ಆಗ ಇನ್ನೂ ತುಂಬ ಚೆನ್ನಾಗಿ ನೋಡಲಿಕ್ಕೆ ಕಾಣಿಸುತ್ತೆ. ತುಂಬ ಜನ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತೀರ, ಆದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿದರೆ ನನಗೂ ತುಂಬ ಒಳ್ಳೆಯದು. ಆಗ ನನಗೂ ಕೂಡ ಸ್ಫೂರ್ತಿ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಹಾಗೂ ಜಾಗಗಳನ್ನು ತೋರಿಸಲಿಕ್ಕೆ. ವಿಸಿಟರ್ಸ್ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಓನ್ಲಿ ಮೇಜರ್ ಸಿಟಿಗಳಿಗೆ ಹೋಗ್ತಾರೆ. ಈ ಥರ ಚಿಕ್ಕ
ತುಂಬ ಚೆನ್ನಾಗಿರೋ ಜಾಗಗಳಿಗೆ ಅವರು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಆಕ್ಸೆಸಿಬಿಲಿಟಿ ಕಷ್ಟ ಆಗುತ್ತೆ, ಪ್ಲಸ್ಸು ಅವರಿಗೆ ಅಕಾಮಿಡೇಷನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಈ ಕಡೆ ಎಲ್ಲ ಬಂದರೆ. ಇಲ್ಲಿಂದ ನಾವು ಬಲಗಡೆಗೆ ಹೋಗಬೇಕು. ನೀವು ಲೆಫ್ಟ್ ಸೈಡ್ ಹೋದರೆ ಓಟರೋಹಂಗ ಅಂತೇಳ್ಬಿಟ್ಟು ಇನ್ನೊಂದು ಊರು ಬರುತ್ತೆ, ಅಲ್ಲಿಗೆ ಹೋಗುತ್ತೆ. ಇದು ಕಾಫಿಯಾಗಿ ನಾವಿಲ್ಲಿ ರೈಟ್ ಟೈಮ್ ತೊಗೋಬೇಕು. ಇದು ಸಿನಿಕ್ ರಿಸರ್ವ್, ಇದು ಫಾರೆಸ್ಟು. ಇಲ್ಲಿ ಕ್ಯಾಂಪಿಂಗ್ ಗ್ರೌಂಡ್ ಕೂಡ ಇದೆ, ಪ್ಲಸ್ ಒಂದು ಲಾಡ್ಜ್ ಕೂಡ ಇದೆ ಇಲ್ಲಿ ಸಿನಿಕ್ ರಿಸರ್ವ್ದು. ನನ್ನ ಮುಂದೆ 3 ಟೂರಿಸ್ಟ್ ಬಸ್ ಇದೆ. ಸ್ಪೀಡಾಗಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನಾನಿವಾಗ 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೇನೆ. ತುಂಬ ನ್ಯಾರೋ ರೋಡ್ ಇರೋದ್ರಿಂದ ಓವರ್ಟೇಕ್ ಮಾಡೋದು ಅಷ್ಟು ಸಮಂಜಸ ಅಲ್ಲ. ವಿಂಟರ್ ಟೈಮಲ್ಲಿ ಈ ರಸ್ತೆಯಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ನಿಮ್ಮ ಸ್ಪೀಡ್ ಲಿಮಿಟ್ನ ನೀವು ರೋಡ್ ಕಂಡೀಷನ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಕಾರಣ ಸಬ್ಝೀರೋ ಟೆಂಪ್ರೇಚರ್ಸ್ ಇರುತ್ತೆ, ಪ್ಲಸ್ಸು ಕೆಲವು ಸಲ ಬ್ಲ್ಯಾಕ್ ಐಸ್ ಕೂಡ ಬರ್ಬೋದು ಈ ರಸ್ತೆಗಳಲ್ಲಿ. ಆದ್ದರಿಂದ ತುಂಬ ನಿಧಾನ ಹೋದರೆ ಒಳ್ಳೆಯದು. ಇಲ್ಲಿ ಕೆಲವು ಕಣಿವೆಗಳು ಕೂಡ ಇದ್ದಾವೆ. ಅಲ್ಲಿ ಗುಹೆಗಳು ಕೂಡ ಇದೆ, ಚಿಕ್ಕ ಚಿಕ್ಕ ಗುಹೆಗಳು. ಅದರಲ್ಲಿ ಒಳಗಡೆ ಹೋಗ್ಬೋದು, ಅಂದರೆ ಕೆಲವೆಲ್ಲ ತುಂಬ ಡೀಪಾಗಿರುತ್ತೆ, ಅದಕ್ಕೆಲ್ಲ ಹೋಗ್ಲಿಕ್ಕಾಗಲ್ಲ ಯಾಕೆಂದರೆ ಸೇಫ್ಟಿ ರೀಸನ್ನು. ಇಲ್ಲಿ ವೈಟಮೋ ಕೇವ್ಸ್ ಅಂತ ಇದೆ, ಅಲ್ಲಿ ಹೋಗ್ಬೋದು. ಒಂದು ಏನಂದರೆ ನಿಮಗೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ. ಅದು ಯಾಕೆಂದರೆ ಒಳಗಡೆ ಎಲ್ಲ ಕತ್ತಲಾಗಿ ಇರುತ್ತೆ. ಪ್ಲಸ್ಸು ಒಳಗಡೆ ಹೋದರೆ ನಿಮಗೆ ಆ ಸುಣ್ಣದ ಶಿಲೆಗಳು ವಾಟರ್ ಡ್ರಾಪ್ ಆಗಿಬಿಟ್ಟು ಟಾಮ್ ಥರ ಆಗಿರುತ್ತೆ. ಅದೊಂದೇ ರೀಸನ್ಗೋಸ್ಕರ ಅಲ್ಲಿ ವೀಡಿಯೋ ಮಾಡಿ ಪ್ರಯೋಜನ ಇಲ್ಲ. ಅಂದರೆ ಇನ್ ಪರ್ಸನ್ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಹೊರಗಡೆ ಬರುವಾಗ ನೀವು ಒಂದು ಫೋಟೋ ತೆಗೆದುಕೊಡ್ತಾರೆ. ಅಲ್ಲಿಂದ ಮುಂದೆ ಹೋದರೆ ಒಂದು ಮರಕೋಫ ಫಾಲ್ಸ್ ಅಂತಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ. ನೀವು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗೆ, ಆಗ ನನಗೂ ಒಂಥರ ಖುಷಿಯಾಗುತ್ತೆ, ಒಂದು ಸ್ಫೂರ್ತಿ ಸಿಗುತ್ತೆ. ಈ ಕಾಫಿಯಾ ಅನ್ನೋದೊಂದು ಚಿಕ್ಕದು ಫಿಶಿಂಗ್ ಟೌನ್. ಇಲ್ಲಿಂದ ನೀವು ಫಿಶಿಂಗು ಯಾರಾದರೂ ಹೋಗೋಂಗಿದ್ರೆ ದೊಡ್ಡ ದೊಡ್ಡ ಬೋಟುಗಳಿರ್ತವೆ, ಅದನ್ನೆಲ್ಲ ನೀವು ಹೈರ್ ಮಾಡ್ಕೊಂಡು ಹೋಗ್ಬೋದು. ಇತ್ತೀಚೆಗೆ ನಾವು ಕೂಡ ಹೋಗಿದ್ವಿ ಕಂಪನಿಯಿಂದ, ಒಂದು 10 ಜನ ಇದ್ವಿ. 10 ಜನ ಒಂದು ದೊಡ್ಡ ಬೋಟ್ ತೊಗೊಂಡು ಹೋಗಿದ್ವಿ. ಅವರು 9 o'clock ನೀವು ಅಲ್ಲಿಗೆ ಹೋಗಬೇಕು. ಅಲ್ಲಿಂದ 1 hour ಅವರು ಬೋಟ್ನ ತೊಗೊಂಡು ಹೋಗ್ತಾರೆ, ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಒಳಗಡೆ ಸಮುದ್ರದಲ್ಲಿ. ಫಿಶಿಂಗ್ ಸ್ಪಾಟ್ ಫೈಂಡ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಫಿಶಿಂಗ್ ಎಲ್ಲ ಮಾಡ್ಬೋದು. ಹೀಗೆ ಕಾಫಿಯಿಂದ ಮುಂದೆ ಹೋದರೆ ನಿಮಗೆ ರ್ಯಾಗ್ಲನ್ ಅಂತೇಳ್ಬಿಟ್ಟು ಒಂದು ಸಿಗುತ್ತೆ, ಅದು ತುಂಬ ಫೇಮಸ್ ಬೀಚ್, ಪ್ಲಸ್ ಸರ್ಫಿಂಗ್ ಬೀಚೆಲ್ಲ ಇದೆ. ಅದ್ಭುತವಾಗಿದೆ ಜಾಗ. ಮುಂದಿನ ವೀಡಿಯೋದಲ್ಲಿ ಮಾಡುವ. ನ್ಯೂಜಿಲೆಂಡ್ ಹೇಗಿದೆ, ನೀವು ಯಾವುದಕ್ಕೂ ಕಾಮೆಂಟ್ ಮಾಡಿ ತಿಳಿಸಿದರೆ ಒಳ್ಳೆಯದು. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿದರೆ ನನಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನನ್ನ ಮುಂದಿನ ವೀಡಿಯೋಗಳಿಗೆ. ಇದು ಪಾರ್ಟ್ 1 ನಾನು ಮಾಡ್ತಾ ಇರೋದು. ಪಾರ್ಟ್ 2 ಇನ್ನೊಂದರಲ್ಲಿ ಬರುತ್ತೆ.
ಇದು ಫ್ಲೈಯಿಂಗ್ ಕಿವಿ ಕನ್ನಡ ಚಾನಲ್ಲು, ಹಾಗೆ ಇಂಗ್ಲೀಷ್ ಕೂಡ ಇದೆ ಅದೇ ಹೆಸರಲ್ಲಿ. ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕಾಫಿಯಾದಿಂದ ಇನ್ನು ಮುಂದೆ ಹೋದರೆ ಒಂದು ಬಲಗಡೆ ಒಂದು ಎಕ್ಸಿಟ್ ಬರುತ್ತೆ, ಡೈವರ್ಷನ್. ಅಲ್ಲಿ ಅದು ಹಾಟ್ ವಾಟರ್ ಬೀಚ್ ಅಂತಿದೆ. ಬ್ಲ್ಯಾಕ್ ಸ್ಯಾಂಡ್ ಬಟ್ ಹಾಟ್ ವಾಟರ್ ಇದೆ. ಇನ್ನೂ ಒಂದು ಕೂಡ ಇದೆ ಹಾಟ್ ವಾಟರ್ ಬೀಚು, ಅದು ಈಸ್ಟ್ ಸೈಡಲ್ಲಿ ಬರುತ್ತೆ. ಅಲ್ಲಿ ಕೂಡ ವೈಟ್ ಸ್ಯಾಂಡ್ ಅದು. ಇಲ್ಲಿರೋದ್ರಲ್ಲಿ ಬ್ಲ್ಯಾಕ್ ಸ್ಯಾಂಡಲ್ಲಿ ನೀವು ಹೋಗ್ಬಿಟ್ಟು ಡಿಗ್ ಮಾಡಿಬಿಟ್ಟು ಗುಂಡಿ ಥರ ಅದರೊಳಗಡೆ ಕೂತ್ಕೋಬೋದು. ಕೆಳಗಡೆ ವ್ಯಾಲ್ಕನಿಕ್ಕು ಇರೋದ್ರಿಂದ ಬಿಸಿ ನೀರು ಬರ್ತಾ ಇರುತ್ತೆ, ನಿಮಗೆ ತುಂಬ ಸುಡೋ ನೀರು ಬರುತ್ತೆ. ಅದಕ್ಕೆ ನೀವು ಬೇರೆ ನೀರನ್ನು ನೀವು ಇದು ಮಾಡ್ಕೋಬೇಕು. ಸಮುದ್ರ ನೀರು ಅದಕ್ಕೆ ಬಂದು ಅಲೆಗಳು ಬರುತ್ತಲ್ಲ, ಆವಾಗ ನೀರು ಬರುತ್ತೆ, ತಂಪಾಗಿರುತ್ತೆ, ಚೆನ್ನಾಗಿದೆ. ಒಂದೇ ಬಸ್ ಇರೋದ್ರಿಂದ ಎಲ್ಲ ವೆಹಿಕಲ್ ಕೂಡ ಸ್ಟಕ್ ಆಗಿಬಿಟ್ಟಿದ್ದಾವೆ. ನಾವೆಲ್ಲ 2000 ಬಂದಾಗ ತುಂಬ ಕಷ್ಟ ಇತ್ತು. ಅಂದರೆ ನಾವು ಅಷ್ಟು ಜನ ಕನ್ನಡದವ್ರು ಇರಲಿಲ್ಲ. ಈಗಂತೂ ಕನ್ನಡದವ್ರು ಎಲ್ಲ ಕಡೆ ಇದ್ದಾರೆ. ಈಗ ನೀವು ಬರೋರಿಗೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ, ಯಾಕೆಂದರೆ ಕನ್ನಡ ಕೂಟ ಇದೆ, ಬಸವ ಸಮಿತಿ ಇದೆ. ಅದರಿಂದ ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಹಾಗೇನಾದರೂ ಯಾರಾದರೂ ಬರೋರಿದ್ದರೆ ನ್ಯೂಜಿಲೆಂಡ್ಗೆ, ನಿಮ್ಮ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ. ನಿಮಗೆ ಆದಷ್ಟು ಲಿಂಕ್ಸ್ ಎಲ್ಲ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಏಜೆನ್ಸಿ ಥ್ರೂ ಬರಲಿಕ್ಕೆ ಹೋಗಬೇಡಿ, ತುಂಬ ಮೋಸ ಮಾಡ್ತಾರೆ. ಇತ್ತೀಚೆಗೆ ಕೆಲವರೆಲ್ಲ ಬಂದುಬಿಟ್ಟು ದುಡ್ಡು ಕಳ್ಕೊಂಡಿದ್ದಾರೆ, ಕೆಲಸನೂ ಇಲ್ಲ. ಆ ಥರ ಮಾಡ್ಕೋಬೇಡಿ ಪ್ಲೀಸ್. ಈಗೆಲ್ಲ ಬೆಂಗಳೂರಲ್ಲೇ ಪ್ರೋಸೆಸ್ ಸೆಂಟ್ರ್ ಇರೋದ್ರಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲಿ ತನಕ ನೋಡಿದ್ರೂ ಬರೀ ಫಾರ್ಮಿಂಗ್ ಲ್ಯಾಂಡೇ ಕಾಣಿಸೋದು. On my right is a sheep farm. ಈ ಕಾಫಿ ಟೌನಲ್ಲಿ ಒಂದು 25 ಮನೆಗಳಿರ್ಬೋದು ಅಷ್ಟೇ, ಇನ್ನೂ ಜಾಸ್ತಿ ಇಲ್ಲ ಅನಿಸುತ್ತೆ. ಏಕೆಂದರೆ ಎಲ್ಲ ಸ್ಕ್ಯಾಟರ್ಡ್ ಆಗಿ ದೂರ ದೂರ ಇದ್ದಾರೆ. ಹೆಚ್ಚಿನದಾಗಿ ಟ್ರೈಬಲ್ ಕಮ್ಯುನಿಟಿ ಮಾವ್ರೀಸ್ ಅಂತ ಹೇಳ್ಬಿಟ್ಟು ಬರ್ತಾರೆ, ಅವರಿದ್ದಾರೆ. ಇನ್ನು ಕೆಲವರು ಅವ್ರದ್ದು ರಿಟೈರ್ಮೆಂಟ್ ವಿಲೇಜಸ್ಸು ಈ ಥರ ಇರ್ತದೆ. ಯಾರಾದರೂ ನ್ಯೂಜಿಲೆಂಡ್ ವಿಸಿಟ್ ಮಾಡ್ತೀವಿ ಹಾಲಿಡೇಲಿ ಅಂತಂದರೆ ಕಾಮೆಂಟ್ ಮಾಡಿ, ಸಿಗೋಣ.